ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ, ಕೋರ್ಟಲ್ಲಿ ಅಷ್ಟೆಲ್ಲ ನಡೀತದಲ್ಲ. ಸರಿ ಸರಿ, ಅಲ್ಲಿ ಏನು ನಡೀತದೆ ಅಂತ ಅವಾಗ ನನಗೆ ಫೋನ್ ಮಾಡಿ ಹೇಳ್ತಾರು. ಹಾಂ ಮಾವ, ಎಲ್ಲವ ನಿನ್ನ ಗಂಡ? ಅವರು ಸಿದ್ದುನ ನೋಡಕ್ಕೆ ಅಂತ ಆ ಭಾವನ ಜೊತೆ ಜೈಲಿಗೆ ಹೋಗಿದ್ದಾರೆ. ಎಷ್ಟು ಹೇಳಿದ್ರು ಆ ಬಡ್ಡಿ ಐದಿನ ಬುದ್ಧಿನೇ ಬರಲಿಲ್ವಲ್ಲವ. ಜೈಲೊಳಗೆ ಅವನು, ಜೈಲಿಂದ ಆಚೆ ಇವನು, ಏನೂ ವ್ಯತ್ಯಾಸ ಇಲ್ಲ ಕಣವ. ಇಬ್ಬರಲ್ಲಿ ಒಬ್ರಿಗಾದರೂ ನಮ್ಮಪ್ಪ ನಮ್ಮವ್ವ ನಮ್ಮ ಮನೆ ಅನ್ನೋ ಭಾವನೆನೇ ಇಲ್ವಲ್ಲವ. ಅದೇನು ಮಕ್ಕಳು ಅಂತ ನಾನು ಹೊಟ್ಟೆಲಿ ಉಟ್ಬಿಟ್ರವ ಇವರು. ಮಾವ, ಇವ್ರ ವಿಷಯ ಎಲ್ಲ ಹಾಗಿರ್ಲಿ. ಅಲ್ಲ ಮಾವ, ಆ ಭಾವನ ಏನು ಸಾಮಾನ್ಯದವಳು ಅಲ್ಲ ಬಿಡಿ. ಅವಳು ಗಂಡ ಅದು ಇದು ಅಂತ ಯಾವಾಗ ನೋಡಿದ್ರು ನಿಮ್ಗಳ ಮುಂದೆ ಅಷ್ಟೆಲ್ಲ ಬಾಯ್ ಬಡ್ಕೋತಾ ಇದ್ಲಲ್ಲ. ನನ್ನ ಗಂಡನ ಬಿಟ್ಟರೆ ನಿರಕ್ಕಾಗಲ್ಲ, ಅವನು ಅಂದರೆ ನನಗೆ ಪಂಚಪ್ರಾಣ ಅಂತೆಲ್ಲ ಹೇಳ್ತಾ ಇದ್ಲು. ಆದರೆ ಈಗ ಅವಳು ಗಂಡ ಜೈಲಲ್ಲಿದ್ದಾನೆ, ಇವಳೇನು ಮಾಡ್ತಾ ಇದ್ದಾಳೆ? ಆರಾಮಾಗಿ ಮನೇಲಿದ್ದಾಳೆ. ಅವಳಿಗೆ ಅವನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮೊದಲು ಓಡ್ ಬಂದು ನಿಮ್ಮ ಕಾಲಿಗೆ ಬಿದ್ದು, ಮಾವ ಹೇಗಾದ್ರೂ ಮಾಡಿ ಸಹಾಯ ಮಾಡಿ ನನ್ನ ಗಂಡನ್ನ ವಾಪಸ್ ಕರ್ಕೊಂಬನ್ನಿ ಅಂತ ಕೇಳ್ಕೊತಾ ಇದ್ಲು. ಹೌದಾ ಇಲ್ವಾ? ನಾನು ಕೂಡ ಅವಳ ಹತ್ರ ಹೋಗಿ, ನೋಡು ಭಾವನಾ, ಆಗಿದ್ದಾಗೋಯ್ತು, ಸಿದ್ದು ಜೈಲ್ಗೆ ಹೋಗಿದ್ದಾನೆ, ಅವನ ಆಚೆ ಬರೋದು ಇಂಪಾರ್ಟೆಂಟು, ನೀನು ಮಾವನ ಹತ್ರ ಬಂದು ಕ್ಷಮೆ ಕೇಳು, ಅವ್ರ ಮನ್ಸ್ ಕರ್ಗಿ ಸಿದ್ದುನ ಆಚೆ ಕರ್ಕೊಂಬರೋದಕ್ಕೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು ಅಂತ ನಾನೇ ಹೋಗಿ ಹೇಳಿದೆ. ಆದರೂ ಅವಳು ಕ್ಯಾರೇ ಅನ್ಲಿಲ್ಲ. ನೀವೇನೇ ಹೇಳಿ ಮಾವ, ಇವಳಿಗೆ ಸ್ವಲ್ಪ ಕೊಬ್ಬಿಲ್ಲ, ಸಿಕ್ಕಾಪಟ್ಟೆ ದುರಂಕಾರ ಇದೆ. ಅವಳಿಗೆ ದುರಂಕಾರ ತುಂಬಿ ತುಳುಕ್ತಾ ಐತೆ ಕಣವ. ಇರಲಿ, ಈ ಕಿತ ಅವಳು ಗಂಡನ ಹೆಂಗೆ ಬಿಡ್ಸ್ಕೊಂಬತ್ತಾಳೋ ನಾನು ನೋಡ್ತೀನಿ ಕಣವ. ಅದೆಲ್ಲ ಇರಲಿ, ಈ ನಿನ್ನ ಗಂಡ ಮರಿಗೌಡ ಅವ್ರ ಬರನೇ ಸೇರಿಕೊಂಡು ಸಿದ್ದೇಗೌಡಂಗೆ ಸಹಾಯ ಮಾಡ್ತವನೆ. ಒಂಚೂರು ಸುಳಿವೆ ಬಿಟ್ಕೊಡ್ತಾ ಇಲ್ವಲ್ಲವ. ಒಂದು ದಿವಸ ಅವನಿಗೂ ಬಿಸಿ ಮುಡ್ಸಿದ್ರೆ ಎಲ್ಲ ಸರಿ ಹೋಯ್ತದೆ. ನಾನು ಆ ಸಿದ್ದೇಗೌಡಂಗೆ ನನ್ನ ಮಗ ಅಂತ ಏನೆಲ್ಲ ಮಾಡಿದೆ. ಈಗ ಅವನ ವಿಷಯ ತೆಗೆದ್ರೆ ನನ್ನ ಮನಸ್ಸಿಗೆ ಕರಗಲ್ಲ ಕಣವ. ಯಾವತ್ತವನು ನಾನು ಹೆಂಡ್ತಿನೇ ಹೆಚ್ಚು ಅಂತ ಅವಳಿಂದ ಹೋದ್ನೋ ಅವತ್ತಿಂದ ಅವನ ಮಗ ನೋಡೋಕ್ಕೆ ನನಗೆ ಅಸಹ್ಯ ಆಗ್ತಾಯಿತ್ತು ಕಣವ. ನೋಡಬಾರ್ದು ಮಾವ, ನೀವು ಅವನ ಮುಖಾನ ನೋಡಲೇಬಾರ್ದು. ಅವ್ನು ಸಾಯೋ ತನಕ ಆ ಜೈಲಲ್ಲೇ ಕೊಳಿಬೇಕು. ಇವಳು ಅವನಿಲ್ದೆ ಕೊರ್ಗಿ ಸಾಯ್ಬೇಕು. ಇದನ್ನ ನೋಡೋದೇ ನನ್ನ ಆಸೆ. ತನ್ನೋರೆ, ವಿಶ್ವ ಅವರು ಅವ್ರ ವಾಚ್ನ ಬಿಟ್ಟು ಹೋಗಿದ್ದಾರೆ, ಬಂದು ಕೇಳಿದ್ರೆ ಕೊಟ್ಬಿಡಿ. ಹಾಗೆ ನೀವು ತಲೆನೋವು ಅಂತಿದ್ರಲ್ಲ, ಕಷಾಯ ಮಾಡಿಟ್ಟಿದ್ದೀನಿ, ಕೆಳಗೆ ಹೋಗಿ ಕುಡೀರಿ. ನೀವು ಹೀಗೆ ಕೇರ್ ಮಾಡೋದೆಲ್ಲ ನೋಡಿದ್ರೆ ನಮ್ಮ ಅತ್ತೆನೇ ನೆನಪಾಗ್ತಾರೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ನೀವು ಹೋಗಿ, ನೀವು ಮೊದಲು ಹೋಗಿ ಕಷಾಯ ಕುಡೀರಿ. ನನ್ನ ಬಟ್ಟೆಗಳನ್ನ ಒಗೆಗೆ ಹಾಕ್ಬಿಟ್ಟು ಬರ್ತೀನಿ. ಸರಿ. ಚಂದನಾ. ಸರ್ ಸರ್ ಏನಾದರೂ ಬೇಕಿತ್ತಾ? ಚಂದನಾ, ಇಂಥ ಸಮಯದಲ್ಲಿ ನೀನು ನಿಲ್ದಲೇ ಇದ್ದಿದ್ರೆ ನಮಗೆಲ್ಲ ತುಂಬ ಕಷ್ಟ ಆಗಿರೋದು. ಲಲಿತಾನ ಕಳ್ಕೊಂಡು ದುಃಖದಲ್ಲಿರೋ ನಮಗೆ ಜೀವನದ ಬಗ್ಗೆ ಆಸಕ್ತಿನೂ ಹೊರಟೋಗಿತ್ತು. ಆದರೆ ನೀನು ನಿನ್ನ ನಡವಳಿಕೆಯಿಂದ, ನಿನ್ನ ಮಾತುಗಳಿಂದ ನಮ್ಮಲ್ಲಿ ಬದುಕೋ ಭರವಸೆ ತುಂಬ್ತಾ ಇದೆಯಾ. ಲಲಿತನೂ ಹೀಗೆ. ನಾವು ಧೈರ್ಯ ಕಳ್ಕೊಂಡಾಗ ನಮ್ಮ ಮನಸ್ಸಿಗೆ ಧೈರ್ಯ ತುಂಬಿ ವಿಶ್ವಾಸ ತುಂಬ್ತಾ ಇದ್ಲು. ನೀನು ಅವಳಾಗೇನೆ. ಅಯ್ಯೋ ಸರ್, ಖಂಡಿತ ಹಾಗೆಲ್ಲ ಹೇಳಬೇಡಿ. ಯಾವತ್ತೂ ನಾನಾಗಲಿ ಬೇರೆ ಯಾರೇ ಆಗಲಿ ಅವ್ರ ಸ್ಥಾನನ ತುಂಬೋದಕ್ಕಾಗಲ್ಲ. ನಾನು ಈ ಮನೆ ಕೆಲಸದವಳು. ಎಲ್ಲೋ ಇತ್ತವಳನ್ನ, ಸಾಯಕ್ಕೆ ಹೊಟ್ಟಿದ್ದವಳನ್ನ ಕರ್ಕೊಂಡು ಬಂದು 3 ಹೊತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟಿದ್ದೀರ. ಆ ಋಣ ನನ್ನ ಮೇಲಿದೆ. ಈ ಮನೇಲಿ ಒಬ್ಳಾಗಿ ನಾನು ಇಷ್ಟು ಮಾಡ್ತಾ ಇದ್ರೆ ಹೇಗೆ ಹೇಳಿ? ತುಂಬ ದೊಡ್ಡ ಮಾತಮ್ಮ. ಕೆಲಸ ಮಾಡಿ ಸಂಬಳ ತಗೊಳ್ಳೋರ ಬಗ್ಗೆ ನನಗೆ ಗೊತ್ತಮ್ಮ. ಆದರೆ ಅವರು ನಾವೆಷ್ಟು ಕೆಲಸ ಇರ್ತೀವೋ ಅಷ್ಟನ್ನು ಮಾಡಿ ಬೇರೆ ಉಸಾಬರಿ ಬೇಡ ಅಂತ ಹೋಗ್ಬಿಡ್ತಾರೆ. ಅದನ್ನು ನೀನು ಆಗಲ್ಲ. ಆಶ್ರಯ ಕೊಟ್ಟಿದ್ದೀವಿ ಅಂತ ಒಂದೇ ಕಾರಣಕ್ಕೆ ಈ ಮನೆಯವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೊಳ್ತಿದ್ದೀಯಮ್ಮ. ನಾವೆಲ್ಲ ನೀನು ಋಣ ತೀರ್ಸೋಕ್ಕಾಗಲ್ಲಮ್ಮ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲಮ್ಮ. ಚೆನ್ನಾಗಿರಮ್ಮ.
ರವಿಶಂಕರ್ ಅವರೇ, ನೀವೇ ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಂದೇನಾಗುತ್ತೆ ಅಂತ ನೀವೇ ನೋಡ್ತೀರಾ. ನಾವು ಎವಿಡೆನ್ಸು ಸಾಕ್ಷಿ ಎಲ್ಲ ಇಟ್ಕೊಂಡೇ ಮಾತಾಡ್ತಿರೋದು. ಆವತ್ತು ಟೋಲಲ್ಲಿ ಲಾರಿ ಪಾಸ್ ಆಗಿದೆ, ಅದನ್ನ ನೋಡಿದವರು ಇದ್ದಾರೆ. ಮೊದಲು ಆ ಲಾರಿ ಶ್ರೀಕಾಂತ್ ಅವ್ರ ಗಾಡಿನ ಗುತ್ತು, ಅದಾದ್ಮೇಲೆ ಸಿದ್ದು ಅವ್ರ ಗಾಡಿ ತಾಕಿದೆ. ಇಲ್ಲಿ ಇನ್ನೊಂದೇನು ಅನುಮಾನ ಅಂದ್ರೆ ಆ ಲಾರಿ ಡ್ರೈವರ್ ಹೇಗ್ ಸತ್ತ ಅಂತ ಅಲ್ವಾ ಭಾವ? ಕೇಸ್ ರಿಓಪನ್ ಆದ್ಮೇಲೆ ನಾನು ಭಾವ ಹೋಗಿ ಲಾರಿ ಡ್ರೈವರ್ನ ಹುಡ್ಕಕ್ಕೆ ಪ್ರಯತ್ನ ಪಟ್ವಿ, ಆದ್ರೆ ಲಾರಿ ಡ್ರೈವರೇ ಸತ್ ಹೋದ್ನಲ್ಲ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ಶ್ರೀಕಾಂತ್ ಅವ್ರು ಸತ್ತಿದ್ದು, ಲಾರಿ ಡ್ರೈವರ್ ಸತ್ತಿದ್ದು ಇದ್ಯಾವುದೂ ಆಕಸ್ಮಿಕವಾಗಿ ಆಗಿಲ್ಲ ಅಂತ ಅನ್ನಿಸ್ತಿದೆ. ನಿಜ ಹೇಳಿ, ಇಲ್ಲಿ ಏನ್ ನಡೀತಿದೆ ಅಂತ. ಏನ್ರಿ ಮಾತಾಡ್ತಿದ್ದೀರಾ? ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ತಾರೆ, ಮಾತಾಡ್ಲಿ ಅಂತ ಸುಮ್ಮನಿದ್ರೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ನಾನೇನೋ ಮಾಡಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಹೇಳಕ್ಕೆ ಬಂದಿದ್ದೀರಾ? ಯಾಕೆ ಸೋತೋಗ್ತಾ ಇದ್ದೀನಿ ಅಂತ ಭಯ ಶುರುವಾಗಿದೆಯಾ? ಎಲ್ಲಿ ನಿನ್ನ ಗಂಡನಿಗೆ ಶಿಕ್ಷೆ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದೆಯಾ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ? ಅಲ್ಲ, ದೊಡ್ಡದಾಗಿ ನನ್ನ ಮೇಲೆ ಅಪವಾದ ಹಾಕಕ್ಕೆ ಬಂದಿದ್ದೀರಲ್ಲ, ಮಾಡಬಾರ್ದು ಮಾಡಿರೋದು ನಿನ್ನ ಗಂಡ. ಇದರಿಂದ ನನಗೇನು ಲಾಭ ಇಲ್ಲ, ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ, ನಮ್ಮ ಮನೆಗೆ, ಬಂಗಾರಿಗೆಲ್ಲ ಅನ್ಯಾಯ ಆಗಿದೆ. ಅನ್ಯಾಯ ಮಾಡಿರೋನಿಗೆ ಶಿಕ್ಷೆ ಕೊಡಿಸ್ಬೇಕಂತ ಅಷ್ಟೇ ನನ್ನ ಉದ್ದೇಶ. ನೀವು ನನಗೆ ಹೇಳಕ್ಕೆ ಬರಬೇಡಿ, ಹೋಗ್ತಾ ಇರಿ. ಬೊಡ್ಡಿದ್ನೆ ಎಲ್ಲ ಗೊತ್ತಾಯ್ತದೆ ಕಲ, ಸದ್ಯದಲ್ಲಿ ಎಲ್ಲ ಗೊತ್ತಾಯ್ತದೆ. ಭಾವನವ, ಈ ಬೊಡ್ಡೆ ಇದ್ದಂತೂ ಏನ್ ಮಾತು, ನಡೆಯವ ಹೋಗುಮ. ಹೊರಡಿ. ಮೆರೀರಿ, ಅದೆಷ್ಟು ಮೆರಿತಿರೋ ಮೆರೀರಿ, ಆದ್ರೆ ಆ ದೇವ್ರ ಮುಂದೆ ಸತ್ಯಕ್ಕೆ ಬೆಲೆ ಇದೆ. ಸುಳ್ಳು ಅನ್ಯಾಯದ ಮುಂದೆ ಸತ್ಯನೇ ಗೆಲ್ಲೋದು, ನೆನ್ಪಿಟ್ಕೊಳ್ಳಿ. ಬನ್ನಿ ಭಾವ. ಲಕ್ಷ್ಮೀ ನಿವಾಸ